ಬಂಗಾಳದಲ್ಲಿ ಯಾರು ಕೂಡ ಗೋವುಗಳನ್ನ ಖರೀದಿ ಮಾಡ್ತಾ ಇಲ್ಲ ಅಂತ ರೈತರು ತಮ್ಮ ಅಳಲನ್ನ ತೋಡ್ಕೊಳ್ಳೋಕೆ ಶುರು ಮಾಡಿದ್ದಾರೆ. ಯಾವುದೇ ಮುಸ್ಲಿಂ ಬಾಂಧವರು ಬರ್ತಾ ಇಲ್ಲ, ಯಾವುದೇ ಒಂದು ಹಸುಗಳನ್ನ ಗೋವುಗಳನ್ನ ಖರೀದಿ ಮಾಡ್ತಾ ಇಲ್ಲ. ನಮ್ಮ ಜೀವನದ ಪರಿಸ್ಥಿತಿ ಏನು, ಮುಂದೆ ನಾವು ಜೀವನ ಹೇಗೆ ನಡೆಸಬೇಕು, ಈ ತರ ಆದ್ರೆ ನಮ್ಮ ಬದುಕು ಯಾವ ಕಡೆ ಹೋಗುತ್ತೆ ಅನ್ನುವಂತಹ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ. ಆದ್ರೆ ಕಣ್ಣೀರಲ್ಲಿ ಕೈ ತೊಳಿತಿದ್ದಾರೆ. ಇದು ಕೇವಲ ಪಶ್ಚಿಮ ಬಂಗಾಳ ಅಷ್ಟೇ ಅಲ್ಲ, ಹಾಸನದಲ್ಲೂ ಕೂಡ ಅದೇ ಆಗಿದೆ. ಯಾರೂ ಕೂಡ ಗೋವುಗಳನ್ನ ಪರ್ಚೇಸ್ ಮಾಡ್ಲಿಕ್ಕೆ ಬರ್ತಾ ಇಲ್ಲ. ಮುಂದೆ ನಮ್ಮ ಜೀವನ ಏನು ಅನ್ನೋದನ್ನ ಕ್ವಶನ್ ಮಾರ್ಕ್ ಹಾಕಿ ಕೇಳ್ತಾ ಇದ್ದಾರೆ. ಅಂಡ್ ಖುಷಿ ಪಡಬೇಕಾಗಿರೋ ವಿಚಾರ ಅಂದ್ರೆ ಫೈನಲಿ ನಮ್ಮ ಹಿಂದೂ ಕಾರ್ಯಕರ್ತರು ಎಲ್ಲ ಏನಿದ್ದಾರೆ ಅವರೆಲ್ಲ ಏನು ಗೋಮಾತೆಯನ್ನ ರಕ್ಷಿಸಿ ಅಂತ ಹೇಳ್ತಾ ಇರೋದಕ್ಕೆ ಒಂದು ಅವ್ರು ಅನ್ಕೊಂಡಂಗೆ ಒಂದು ಹಂತವನ್ನ ತಲುಪಿಬಿಟ್ಟಿದ್ದಾರೆ. ಸೊ ಹಂತವನ್ನ ತಲುಪಿದ್ಮೇಲೆ ಇನ್ಮೇಲೆ ಏನು ನಮ್ಮ ಹಿಂದೂ ರೈತರಿಗೆ ಏನು ಅನ್ಯಾಯ ಆಗ್ತಿದೆ, ಅನ್ಯಾಯ ಅಂದ್ರೆ ಇವಾಗ ಮುಸ್ಲಿಂ ಬಾಂಧವರು ಬಂದು ಆ ಹಸುಗಳನ್ನ ಪರ್ಚೇಸ್ ಮಾಡೋದಿಲ್ಲ, ನಮಗೆ ಬೇಡ ಅಂತ ಹೇಳ್ಬಿಟ್ಟಿದ್ದಾರೆ. ಆದ್ರೆ ನಮ್ಮ ಹಿಂದೂ ರೈತರಿಗೆ ಆಗುವಂತಹ ನಷ್ಟವನ್ನಷ್ಟೂ ನಮ್ಮ ಹಿಂದೂ ಧರ್ಮ ರಕ್ಷಕರು, ಹಿಂದೂ ಗೋ ರಕ್ಷಕರು ಎಲ್ಲ ಉಳಿಸ್ಕೊಡ್ತಾರೆ. ಹಾಗೆ ನಮ್ಮ ಬಿಜೆಪಿಯವರು ಏನು ನಮ್ಮಲ್ಲಿ ಗೋ ಮಾಂಸವನ್ನ ರಫ್ತು ಮಾಡುವಂಥದ್ದು ಇದನ್ನೆಲ್ಲ ಏನಿರತ್ತಲ್ಲ, ಇದನ್ನೆಲ್ಲ ನಿಷೇಧ ಮಾಡೋದ್ರ ಜೊತೆಗೆ ರೈತರಿಗೂ ಕೂಡ ಏನು ಒಂದೊಂದು ಹಸುಗೆ 40,000 50,000 ಈ ರೀತಿ ಎಲ್ಲ ಬೆಂಬಲ ಬೆಲೆ ಕೊಡ್ತಾರೆ. ಅವರು ಗೋಮಾತೆಯನ್ನ ರಕ್ಷಣೆ ಮಾಡೋರು ರೈತರಿಗೆ ಅಷ್ಟು ಬೆಲೆ ಕೊಡೋದಿಲ್ವಾ? ಸೊ ಈಗ ಪಶ್ಚಿಮ ಬಂಗಾಳ ಸ್ಥಿತಿ ನೋಡಿದ್ರೆ ಸೀರಿಯಸ್ಲಿ ಬೇಜಾರಾಗ್ತಿದೆ. ಬೇಜಾರಲ್ಲ, ಆಕ್ಚುಲಿ ಖುಷಿ ಆಗ್ತಿದೆ. ಯಾಕಪ್ಪ ಅಂದ್ರೆ ಅಲ್ಲಿರುವಂತಹ ಗೋವುಗಳನ್ನ ನಾವು ಖರೀದಿ ಮಾಡೋದಿಲ್ಲ ಅಂತ ಫೈನಲಿ ಮುಸ್ಲಿಂ ಅವರು ಎಲ್ಲರೂ ಹೇಳ್ಬಿಟ್ಟಿದ್ದಾರೆ. ಸೊ ಇವರು ಕೂಡ ನಮಗೆ ಏನು ಗೋಗಳು ಸೇಲ್ ಆಗ್ತಾ ಇಲ್ಲ ಅನ್ನುವಂಥದ್ದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಏನು ಹೇಳ್ತಿರುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರೋದು ನಾವೆಲ್ಲರೂ ಕೂಡ ನೋಡಬಹುದು. ಅಂಡ್ ಅವರ ಅಷ್ಟು ಏನು ನಷ್ಟಗಳಾಗತ್ತೆ ಅದನ್ನೆಲ್ಲ ಬರ್ಸೋದಕ್ಕೆ ನಮ್ಮ ಪುನೀತ್ ಕೆರೆಹಳ್ಳಿ ಅಂತವರೆಲ್ಲ ಮೆನ್ಷನ್ ಮಾಡಬಾರ್ದು, ಬಟ್ ಅವರೆಲ್ಲ ಗೋರಕ್ಷಕರು ಅಲ್ವಾ. ಸೊ ಅವರಿಗೆ ಆಗುವಂತಹ ನಷ್ಟವನ್ನೆಲ್ಲ ಬರ್ಸ್ಕೊಡೋಕೆ ಇಂಥ ಹೋರಾಟಗಾರರು, ಇಂಥ ಕಾರ್ಯಕರ್ತರು ಮುಂದಾಗ್ತಾರೆ. ಅಂಡ್ ಅಲ್ಲಿಗೆ ಈ ಕಡೆ ಒಂದ್ ಕಡೆ ಅವರು ಗೋವುಗಳನ್ನ ಖರೀದಿ ಮಾಡೋದು ಬಿಟ್ಟು ದೇಶದಲ್ಲಿ ಗೋ ರಕ್ಷಣೆ ಮಾಡಿದ ರೀತಿನೂ ಆಗತ್ತೆ. ಗೋವುಗಳು ಕೂಡ ಉಳಿಯೋದ್ರ ಜೊತೆಗೆ ರೈತರಿಗೆ ಏನು ಇವಾಗ ನಷ್ಟ ಆಗತ್ತೆ ಅದನ್ನೆಲ್ಲ ಭರಿಸ್ಕೊಡುವಂತಹ ಕೆಲಸವನ್ನ ನಮ್ಮ ಹಿಂದೂ ಗೋರಕ್ಷಕರು ಹಾಗೆ ಬಿಜೆಪಿ ರಾಜಕಾರಣಿಗಳು ಎಲ್ಲರೂ ಕೂಡ ಮಾಡ್ತಾರೆ. ಅಂಡ್ ನಮ್ಮಲ್ಲಿ ಈ ಒಂದು ಅಭಿವೃದ್ಧಿ ಬದಲಾವಣೆ ನೋಡಿ ಫುಲ್ ಖುಷಿ ಆಗತ್ತೆ. ಯಾಕಪ್ಪ ಅಂದ್ರೆ ನಮ್ಮ ಗೋವುಗಳನ್ನ ರಕ್ಷಣೆ ಮಾಡೋದಕ್ಕೆ ಇವಾಗ ಮುಸ್ಲಿಂ ಅವರು ಕೂಡ ಮುಂದಾಗಿದ್ದಾರೆ. ಹಾಗೆ ಅವರೇನ ಮುಂದಾದ್ರೂ ದೊಡ್ಡ ಮನ್ಸು ಮಾಡಿ, ಆದ್ರೆ ನಮ್ಮ ರೈತರು ಫುಲ್ ಕಣ್ಣೀರಿಡ್ತಿದ್ದಾರೆ. ನಾನು ನಮ್ಮೆಲ್ಲ ಏನು ಗೋ ಮಾರಾಟ ರೈತರಿಗೆ ಹೇಳೋದಿಷ್ಟೇ, ಸರ್ ಯಾರು ಕೂಡ ಕಣ್ಣೀರು ಹಾಕ್ಬೇಡಿ. ನಮ್ಮ ಬಿಜೆಪಿ ರಾಜಕಾರಣಿಗಳಿರೋವರೆಗೂ, ಬಿಜೆಪಿ ಹಿಂದೂ ಕಾರ್ಯಕರ್ತರಿರೋವರೆಗೂ, ಬಿಜೆಪಿಯ ಒಂದು ಗೋ ರಕ್ಷಕರಿರೋವರೆಗೂ ಯಾವುದೇ ರೀತಿಲಿ ನಿಮ್ಗೆ ಅನ್ಯಾಯ ಆಗೋದಕ್ಕೆ, ನಷ್ಟ ಆಗೋದಕ್ಕೆ, ನಿಮ್ಮ ವ್ಯಾಪಾರಕ್ಕೆ ಯಾವುದೇ ರೀತಿ ಕುಂದು ಕೊರತೆ ಬರದೇ ಇರುವಂತಹ ರೀತಿಯಲ್ಲಿ ನೋಡ್ಕೊಳ್ತಾರೆ. ಆರಾಮಾಗಿದೆ.